ಫ್ರೆಂಡ್ಸ್, ಈ ಜಗತ್ತಿನ ಎಲ್ಲ ಜನರು ತಮ್ಮ ಉಪಜೀವನಕ್ಕಾಗಿ ಹಣವನ್ನು ಗಳಿಸಲು ಶ್ರಮ ಪಡುತ್ತಿದ್ದಾರೆ. ಅದರಲ್ಲಿ ಹೆಚ್ಚಿನ ಜನರು ಕೇವಲ 3 ಹೊತ್ತಿನ ಊಟಕ್ಕಾಗಿ ಹಣವನ್ನು ಗಳಿಸುತ್ತಾ ತಮ್ಮ ಪೂರ್ಣ ಜೀವನವನ್ನು ಕಳೆಯುತ್ತಿದ್ದಾರೆ. ಜನರು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತಿರಬಹುದು, ಆದರೆ ಒಂದು ಬ್ರಾಡ್ ಪರ್ಸ್ಪೆಕ್ಟಿವ್ ನಿಂದ ನೋಡಿದಾಗ ಅವರೆಲ್ಲ ಒಂದು ರೇಸ್ ನಲ್ಲಿದ್ದಂತೆ ಕಾಣುತ್ತಾರೆ. ಅದುವೇ ರ್ಯಾಟ್ ರೇಸ್, ಅದುವೇ ಹಣ ಗಳಿಕೆಯ ರ್ಯಾಟ್ ರೇಸ್. ಫ್ರೆಂಡ್ಸ್, ಈ ರ್ಯಾಟ್ ರೇಸ್ ನಲ್ಲಿ ಎಷ್ಟು ಹಣ ಗಳಿಸಿದರೂ ನೀವು ಆ ರೇಸ್ ನಿಂದ ಎಂದೂ ಹೊರಬರಲಾಗುವುದಿಲ್ಲ. ಈ ರ್ಯಾಟ್ ರೇಸ್ ಅನ್ನೋದು ಒಂದು ಟೈಮ್ ಟ್ರ್ಯಾಪ್. ಇದು ನಿಮ್ಮ ಇಡೀ ಆಯುಷ್ಯನ್ನೇ ನುಂಗಿ ಹಾಕುತ್ತದೆ. ಹೀಗಾಗಿ ನೀವು ಏನು ಮಾಡಿಯಾದರೂ ನೀವು ಈ ರ್ಯಾಟ್ ರೇಸ್ನಿಂದ ಹೊರಬರಲೇಬೇಕು ಮತ್ತು ಹೊರಬಂದು ನಿಮ್ಮದೇ ಆದ ಒಂದು ಅರ್ನಿಂಗ್ ಸೆಟ್ ಮಾಡಿಕೊಂಡು ಅದ್ಭುತ ಲೈಫ್ ನಡೆಸಬೇಕು. ಆಗ ನಿಮ್ಮ ಜೀವನಕ್ಕೆ ಒಂದು ರೀತಿಯ ಅರ್ಥ ಬರುತ್ತೆ. ಇಲ್ಲ ಅಂದ್ರೆ ನೀವು ನಿಮ್ಮ ಜೀವನದ ಕೊನೆಯವರೆಗೂ ಈ ರ್ಯಾಟ್ ರೇಸ್ ನ ಒಂದು ಭಾಗವಾಗಿಯೇ ಇರುತ್ತೀರಿ. ದೆನ್ ಹೌ ಟು ಎಸ್ಕೇಪ್ ಫ್ರಮ್ ದಿಸ್ ರ್ಯಾಟ್ ರೇಸ್? ಈ ರ್ಯಾಟ್ ರೇಸ್ ನಿಂದ ಹೊರಬರಬೇಕಾದರೆ ಏನು ಮಾಡಬೇಕು? ಫ್ರೆಂಡ್ಸ್, ಇಂದು ಈ ವಿಡಿಯೋದಲ್ಲಿ ನಾನು ಈ ರ್ಯಾಟ್ ರೇಸ್ ನಿಂದ ಹೊರಬಂದು ಹೇಗೆ ನೀವು ಒಂದು ಉತ್ತಮ ಲೈಫ್ ಅನ್ನು ನಡೆಸಬಹುದು ಅಂತ ನಿಮಗೆ ಕೆಲವು ಸ್ಟೆಪ್ಸ್ ಗಳ ಮೂಲಕ ಹೇಳುವವನಿದ್ದೇನೆ. ಸ್ಟೆಪ್ ನಂಬರ್ 1, ಸಾಲಿಡಿಫೈ ಯುವರ್ ಬೇಸಿಕ್ ಲೈಫ್. ಹೌದು ಫ್ರೆಂಡ್ಸ್, ನಿಮ್ಮ ಮೊದಲ ಆದ್ಯತೆ ನಿಮ್ಮ ಲೈಫ್ ಅನ್ನು ಗಟ್ಟಿಗೊಳಿಸುವ, ಅಂದರೆ ನಿಮ್ಮ ಜೀವನ ನಡೆಸಲು ಬೇಕಾಗುವ ವಸ್ತುಗಳಿಗಾಗಿ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ನಿಮ್ಮ ಟೈಮ್ ಅನ್ನು ಸೆಲ್ ಮಾಡಿ ಗಳಿಸುವುದು. ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡುವುದು, ಅಂದರೆ ಅದು ಒಂದು ಕಂಪನಿಯಲ್ಲಿ ಮಾಡುವ ಕೆಲಸವೂ ಆಗಿರಬಹುದು ಅಥವಾ ಬೇರೆ ಯಾವುದೇ ಕೆಲಸವೂ ಆಗಿರಬಹುದು. ಅಂದರೆ ನೀವು ಈ ರ್ಯಾಟ್ ರೇಸ್ ನಿಂದ ಹೊರಬರಲು ಈ ರ್ಯಾಟ್ ರೇಸ್ ನಲ್ಲಿರುವುದು ತುಂಬಾ ಮುಖ್ಯ. ಆದರೆ ಈ ರ್ಯಾಟ್ ರೇಸ್ ನಲ್ಲಿಯೇ ಪರ್ಮನೆಂಟ್ ಆಗಿ ಇರದಂತೆ ನೋಡಿಕೊಳ್ಳುವುದು ತುಂಬಾ ಅವಶ್ಯಕ. ಹೀಗಾಗಿ ನಿಮ್ಮ ಮೊದಲ ಸ್ಟೆಪ್ ನೀವು ನಿಮ್ಮ ಜೀವನ ನಡೆಸಲು ಒಂದು ಕೆಲಸದಲ್ಲಿರುವುದು. ಸ್ಟೆಪ್ ನಂಬರ್ 2, ಡೆವಲಪ್ ಅ ಸಿಸ್ಟಮ್. ನೀವು ನಿಮ್ಮ ಜಾಬ್ ಮಾಡುವುದರ ಜೊತೆಗೆ ಕೆಲವು ಎಂತಹ ಸ್ಕಿಲ್ ಗಳನ್ನು ಕಲಿಯಬೇಕೆಂದರೆ ಒಮ್ಮೆ ಆ ಸ್ಕಿಲ್ ನಿಂದ ಮಾಡಿದ ಕೆಲಸ ನಿಮಗೆ ಮತ್ತೆ ಮತ್ತೆ ಹಣವನ್ನು ತಂದು ಕೊಡುವಂತಿರಬೇಕು. ಫಾರ್ ಎಕ್ಸಾಂಪಲ್, ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್. ನೀವು ಒಮ್ಮೆ ಈ ಸ್ಕಿಲ್ ಕಲಿತ ನಂತರ ನೀವು ಮಾಡುವ ವಿಡಿಯೋಗಳು ಕೆಲವು ಸಮಯದ ನಂತರ ನಿಮಗೆ ದುಡ್ಡನ್ನು ಮಾಡಿಕೊಡಲು ಪ್ರಾರಂಭಿಸುತ್ತವೆ. ಅಂದರೆ ರ್ಯಾಟ್ ರೇಸ್ ನ ಭಾಗವಾಗುವುದರ ಜೊತೆಗೆ ನೀವು ಒಂದು ಸಿಸ್ಟಮ್ ಅನ್ನು ಹೇಗೆ ರಚಿಸಿಕೊಳ್ಳಬೇಕೆಂದರೆ ಆ ಸಿಸ್ಟಮ್ ನಲ್ಲಿ ಒಮ್ಮೆ ಮಾಡಿದ ಕೆಲಸ ನಿಮಗೆ ಪದೇ ಪದೇ ಹಣ ನೀಡುತ್ತಾ ಇರಬೇಕು. ಸ್ಟೆಪ್ ನಂಬರ್ 3, ಮೇಕ್ ಯುವರ್ ಮನಿ ಮೇಕ್ಸ್ ಮೋರ್ ಮನಿ. ಹೌದು ಫ್ರೆಂಡ್ಸ್, ನೀವು ರ್ಯಾಟ್ ರೇಸ್ ನಲ್ಲಿ ಗಳಿಸುತ್ತಿರುವಂತಹ ದುಡ್ಡಿನ ಸ್ವಲ್ಪ ಭಾಗವನ್ನು, ಅಂದರೆ ಉಳಿತಾಯದ ಹಣವನ್ನು, ನಿಮ್ಮ ಸಿಸ್ಟಮ್ ನಿಂದ ಬರುವಂತಹ ಹಣವನ್ನು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್, ಅಂದರೆ ಮ್ಯೂಚುವಲ್ ಫಂಡ್ಸ್ ಅಥವಾ ಇಂಡೆಕ್ಸ್ ಫಂಡ್ಸ್ ಅಥವಾ ಸ್ಟಾಕ್ಸ್ ಗಳಲ್ಲಿ ಹೂಡಿಕೆಯನ್ನು ಲಾಂಗ್ ಟರ್ಮ್ ವರೆಗೆ ಮಾಡಬೇಕು. ಈ ಹಣವನ್ನು ಎಲ್ಲಿಯವರೆಗೆ ಹೂಡಿಕೆ ಮಾಡಬೇಕೆಂದರೆ ಆ ಹೂಡಿಕೆ ಮಾಡಿದ ಹಣದಿಂದ ಬರುವ ರಿಟರ್ನ್ ನಿಮ್ಮ ರ್ಯಾಟ್ ರೇಸ್ ನಲ್ಲಿ ಗಳಿಸುವಂತ ಹಣಕ್ಕಿಂತ ಹೆಚ್ಚಾಗಿರಬೇಕು. ಹೀಗೆ ಮಾಡ್ತಾ ಹೋದಂತೆ ನಿಮ್ಮ ಹೂಡಿಕೆಯಿಂದ ಬರುವ ರಿಟರ್ನ್ ನ ಹಣದಿಂದ ನಿಮ್ಮ ಲೈಫ್ ಅನ್ನು ನಡೆಸಲು ಬಳಸಿ. ಆ ರ್ಯಾಟ್ ರೇಸ್ ನಿಂದ ಎಸ್ಕೇಪ್ ಆಗಬೇಕು. ಫ್ರೆಂಡ್ಸ್, ಈ ರ್ಯಾಟ್ ರೇಸ್ ನಿಂದ ಮುಕ್ತಿ ಪಡೆಯುವುದು ಅಷ್ಟು ಸುಲಭವಲ್ಲ. ಆದರೆ ಈ ಒಂದು ಟೆಕ್ನಿಕ್ ಅನ್ನು ನೀವು ಫಾಲೋ ಮಾಡಿದರೆ ಅದರಿಂದ ಪಾರಾಗುವುದು ನಿಶ್ಚಿತ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.